ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜೆ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಡಲೆಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣಂತೆ. ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿರೋಂಥ ನೀರು ಮತ್ತು ಒಂದು ಅರ್ಧ ಕಪ್ಪಷ್ಟು ಬೇಯಿಸಿರೋ ಕಡಲೆಕಾಳು ಮತ್ತು ಮಿಕ್ಸಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು, ಹಸಿಮೆಣಸಿನ್ಕಾಯಿ 3, ಕರ್ಬೇವಿನ ಸೊಪ್ಪು 1 ಹಿಡಿ, ಫ್ರೆಶ್ ಕೋಕೋನಟ್ 1 ಕಪ್ಪಷ್ಟು, 1 ಸ್ಪೂನಷ್ಟು ಬೆಲ್ಲ, ಅರ್ಧ ಸ್ಪೂನ್ ಜೀರಿಗೆ, 3 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ. ಮೊದಲಿಗೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದ ನಂತರ ನಾವು ಇಟ್ಕೊಂಡಿದ್ದಂಥ ಬೇಯಿಸಿರೋ ಕಡಲೆಕಾಳನ್ನ ಹಾಕ್ಕೊಂಡು ರುಬ್ಕೋಬೇಕು. ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದ ನಂತರ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡು ಮತ್ತೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಸಾರು ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿ ಬರುತ್ತೆ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದೇ ಪಾತ್ರೆಯಲ್ಲೇ ನಾವು ಸಾರು ಕೂಡ ಮಾಡ್ಬೋದು, ಅದಕ್ಕೆ ಪಾತ್ರೆನೇ ಇಟ್ಟು ಅದರಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಸಿಡಿದ ನಂತರ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು 3 ಚಿಟಕಿ ಹಿಂಗೆ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಕಡಲೆಕಾಳು ಬೇಯಿಸಿರೋ ನೀರನ್ನ ಸೇರಿಸ್ಕೋಬೇಕು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೋಬೇಕು. ಮಸಾಲೆ ಹಾಕಿದ ನಂತರ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತಿಳಿಯಾಗೆ ಮಾಡ್ಕೊತಾರೆ ಈ ಸಾರನ್ನ, ಆಗಲೇ ರುಚಿ ಜಾಸ್ತಿ. ನೀಟಾಗಿ ಇದನ್ನು ಕಲಸಿ ಒಂದು 5 ರಿಂದ 6 ನಿಮಿಷ ಕುದಿಯಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸಿಮ್ ಫ್ಲೇಮ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಕಡಲೆಕಾಳು ಬಸ್ಸಾರು ಅಥವಾ ಕಡಲೆಕಾಳು ಕಟ್ಸಾರು ರೆಡಿಯಾಗಿಬಿಡುತ್ತೆ. ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲು ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗ ಕಡಲೆಕಾಳು ಹುಸ್ಲಿ ಮಾಡಿದ್ರೂ ಬಸ್ಸಾರು ಕಂಪಲ್ಸರಿ ಮಾಡೇ ಮಾಡ್ತೀವಿ. ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಸಾರು ಹಾಕ್ಕೊಂಡು ಬೋಂಡಾ ಬಜ್ಜಿ ನಂಚ್ಕೊಂಡು ತಿಂತಾಯಿದ್ರೆ ರುಚಿನೇ ಬೇರೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ. ಥ್ಯಾಂಕ್ ಯು.